ಡಾಕ್ಟರ್ ಸಿದ್ದಲಿಂಗಯ್ಯ ಇವರು ಬರೆದಿರುವ ಈ ದೇವರುಗಳು ಪದ್ಯದ ಸಾರಾಂಶವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲದಾಗಿ ಡಾಕ್ಟರ್ ಸಿದ್ದಲಿಂಗಯ್ಯ ಅವರು 1954ರ ಫೆಬ್ರವರಿ 3ರಂದು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಮಂಚನಬೆಲೆ ಗ್ರಾಮದಲ್ಲಿ ಜನಿಸ್ತಾರೆ. ಇವರ ತಂದೆ ದೇವಯ್ಯ, ತಾಯಿ ವೆಂಕಟಮ್ಮ. ಮಾಗಡಿಯ ಹೊಸಹಳ್ಳಿಯ ಬಿಸಿಲಮ್ಮನ ಗುಡಿಯಲ್ಲಿ ಅಕ್ಷರಾಭ್ಯಾಸ ಪ್ರಾರಂಭಿಸಿದ ಸಿದ್ದಲಿಂಗಯ್ಯನವರು ಮಲ್ಲೇಶ್ವರಂ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕವಿತೆಯನ್ನು ಬರೀತಾ ಇದ್ರು. ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಓದುವಾಗಲೇ ಕವಿತೆಯ ಗೀಳು ಇವರಿಗೆ ಹತ್ತಿತ್ತು. ಇವರು ಉತ್ತಮ ಭಾಷಣಕಾರರಾಗಿ ಗುರುತಿಸಿಕೊಂಡು ನಂತರ ಬೆಂಗಳೂರು ಸರ್ಕಾರಿ ಕಲಾ ಕಾಲೇಜಿನಿಂದ ಐಚ್ಛಿಕ ವಿಭಾಗದಲ್ಲಿ ಕನ್ನಡವನ್ನು ತೆಗೆದುಕೊಂಡು BA ಆನರ್ಸ್ ಪದವಿಯನ್ನು ಪಡೆದು 1976ರಲ್ಲಿ ಬೆಂಗಳೂರು ವಿವಿಯಲ್ಲಿ ಸ್ವರ್ಣ ಪದಕದೊಂದಿಗೆ ಆನರ್ಸ್ MA ಪದವಿಯನ್ನು ಪಡೆದುಕೊಳ್ತಾರೆ. ಅಧ್ಯಾಪಕ, ಸಾಹಿತಿ, ಆಡಳಿತಗಾರ, ಚಳುವಳಿಗಾರ, ಶಾಸಕ, ಪ್ರಗತಿಪರ ಚಿಂತಕ, ಈ ರೀತಿ ಬೇರೆ ಬೇರೆಯ ಜವಾಬ್ದಾರಿಗಳನ್ನು ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ನಿಭಾಯಿಸಿದ್ದಾರೆ. ಸ್ನೇಹಿತರೆ ಇನ್ನು ಅವರು ಬರೆದಿರುವಂಥ ಈ ದೇವರುಗಳು ಪದ್ಯದ ಸಾರಾಂಶವನ್ನು ನೋಡೋಣ. ಸ್ನೇಹಿತರೆ, ಒಂದು ರೀತಿ ಈ ಒಂದು ಪದ್ಯದ ಪ್ರಾರಂಭದಲ್ಲಿ ಕವಿ ಗ್ರಾಮಗಳಲ್ಲಿ ನಡೆದ ದೈವದ ಆರಾಧನೆಯ ವಿಧಾನಗಳನ್ನು ಹೇಳ್ತಾ ಹೋಗ್ತಾರೆ. ಅಂದರೆ ಅಲ್ಲಿನ ಏನು ಕೆಲವು ಸ್ಥಾನೀಯವಾಗಿರುವಂತಹ ದೇವರುಗಳಾದಂಥ ತಂಗಿ ಕರಿಯಮ್ಮ ಬರಲಿಲ್ಲ ಅಂಥೇಳಿ ಊರ ಹೊರಗೆ ಇರುವಂತಹ ಆಂಜನೇಯ ಅಳುತ್ತಿರುವವನಂತೆ. ಸಾಮಾನ್ಯವಾಗಿ ಗುಡಿಗೋಪುರಗಳಲ್ಲಿ ದೇವರುಗಳನ್ನು ಕೂರಿಸಿ ಪೂಜಿಸುವುದು ವಾಡಿಕೆ. ಆದರೆ ಇವು ಕೆಲವು ಉತ್ತಮರ ದೇವಾಲಯಗಳು ಅನ್ನುವಂತಹ ಕಾರಣಕ್ಕೋಸ್ಕರ ಅಲ್ಲಿ ದಲಿತರಿಗೆ ಪ್ರವೇಶ ಇರೋದಿಲ್ಲ. ಅಂತಹ ಜಾಗಗಳಿಗೆ ದಲಿತ ಪ್ರವೇಶವಿಲ್ಲ. ಹಾಗಾಗಿ ಇವುಗಳನ್ನು ದಲಿತರು ವರ್ಜಿಸಿದ್ದೇ ಅಲ್ಲದೆ ತಮ್ಮದೇ ಆದ ದೇವರುಗಳನ್ನು ಯಾವುದೇ ಗುಡುಗೋಪುರದಲ್ಲಿ ನಿರ್ಮಿಸಿಕೊಳ್ಳದೆ ಅವರಿಗೆ ಸರಿಯಾದ ಸೂರು ಸಿಗುವಂತೆ ತನಗೆ ಬೇಡವೆಂದು ಕೆಲವು ದೇವರುಗಳು ಇಲ್ಲಿ ಹೇಳ್ತಾ ಹೋಗ್ತಾರೆ. ಸ್ನೇಹಿತರೆ, ಕೆಂಚರಾಯ, ಕರಿಯಮ್ಮ, ವೀರಾಂಜನೇಯ, ಯಲ್ಲಮ್ಮ ತಾಯಿ ಮೊದಲಾದಂಥ ದೇವರುಗಳು ಈ ಒಂದು ದಲಿತ ಪರಂಪರೆಗೆ ದೇವರುಗಳಾಗಿ ಇರುವಂಥದ್ದನ್ನು ಕಾಣ್ಬೋದು. ಮೊದಲದಾಗಿ ಅವರು ಪದ್ಯ ಸಾರಾಂಶವನ್ನು ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಅರೆಡೋಲಿನಬ್ಬರಕ್ಕೆ ಮುಗಿಲುದ್ದ ನೆಗೆದು ಕೇಕೆಯನ್ನು ಹಾಕುತ್ತಾ ಕುಣಿದು ಕುಪ್ಪಳಿಸಿ ಇನ್ನೂ ಬರಲಿಲ್ಲೆಂದು ತಂಗಿ ಕರಿಯಮ್ಮ ಕಣ್ಣೀರ ಮಿಡಿಯುವನು ವೀರಾಂಜನೇಯ. ಇಲ್ಲಿ ಅರೆಡೊಳ್ಳು 2ರ ಅಬ್ಬರಕ್ಕೆ ಜನರೆಲ್ಲ ಆಕಾಶದ ಎತ್ತರಕ್ಕೆ ಜಿಗಿದು ಸಂತೋಷದಿಂದ ಕುಣಿದು ತನ್ನ ತಂಗಿಯಾದ ಕರಿಯಮ್ಮನನ್ನ ಕಣ್ಣೀರು ಹಾಕುತ್ತಾ ಕರೆವನು ಅಣ್ಣ ವೀರಾಂಜನೇಯ. ಇವರಿಬ್ಬರ ಗುಡಿಗಳು ಊರ ಹೊರಗೆ ಇರುವವು. ದಲಿತರ ಮನೆಗಳು ಊರ ಹೊರಗಿರುವುದನ್ನು ಇಲ್ಲಿ ಗಮನಿಸಬಹುದು. ನೋಡಿ, ಊರ ಹೊರಗಡೆ ದಲಿತರ ಮನೆಗಳಿದೆ, ಅದೇ ರೀತಿ ಈ ದೇವರುಗಳು ಕೂಡ ಊರಿನಿಂದ ಹೊರಗಡೆ ಇದೆ. ಹಾಗಾಗಿ ಅಲ್ಲಿ ಆ ಒಂದು ವಿಚಾರವನ್ನು ಸಿದ್ದಲಿಂಗಯ್ಯನವರು ಹೇಳ್ತಾ ಹೋಗ್ತಾರೆ. ನೆಕ್ಸ್ಟು, ಗಾಳಿ ಮಳೆ ಚಳಿಯಿಂದ ದೇವರುಳಿಯಲಿ ಎಂದು ಗುಡಿ ಕಟ್ಟಲು ಹೋದ ಭಕ್ತರನ್ನು ತಡೆದು ಊರ ಜನರೆಲ್ಲರಿಗೂ ಸೂರು ಸಿಕ್ಕುವವರೆಗೂ ತನಗೆ ಗುಡಿ ಬೇಡೆಂದ ಈ ಕೆಂಚರಾಯ. ಇಲ್ಲಿ ನೋಡಿ, ಉನ್ನತ ವರ್ಗದ ಜನರೆಲ್ಲ ದೇವರುಗಳನ್ನು ಗುಡಿ ಗೋಪುರ ಕಟ್ಟಿ ದೇವರುಗಳು ನೆನೆಯದಿರಲಿ ಎಂದು ಆರಾಧಿಸಿದರೆ ದಲಿತರಿಗೆ ಸರಿಯಾದ ನೆಲೆ ಸಿಗುವವರೆಗೂ ತಾನು ಅವರಂತೆಯೇ ಸೂರಿಲ್ಲದೆ ಹೊರ ನಿಲ್ಲುವುದಾಗಿ ಹೊರ ನಿಂತಿದ್ದಾನೆ ಕೆಂಚರಾಯ ಅಂತೇಳಿ ದಲಿತರ ಧ್ವನಿಯಾಗಿ ಇಲ್ಲಿ ಕೆಂಚರಾಯ ಯಾವ ರೀತಿಯಾಗಿ ಹೇಳ್ತಾ ಇದ್ದಾನೆ, ಒಬ್ಬ ದೇವರಾಗಿ ಯಾವ ರೀತಿ ಅವರ ಪರವಾಗಿ ನಿಂತ್ಕೊಂಡಿದ್ದಾನೆ ಅನ್ನುವಂಥ ವಿಚಾರಗಳನ್ನು ಕೆಂಚರಾಯನ ಮೂಲಕ ಸಿದ್ದಲಿಂಗಯ್ಯನವರು ಹೇಳಿಸ್ತಾ ಇದ್ದಾರೆ. ಈ ಕಡೆಗೆ 3ನೇ ಪದ್ಯದಲ್ಲಿ ಕುಸಿದ ಕಂದನ ಕಣ್ಣ ಬೆಳಕಾರುವುದ ಕಂಡು ಅಸುಗೂಸನೊಯ್ದಿರೋ ಆಸ್ಪತ್ರೆಗೆಂದು ಕಳೆದ ಕಂದನ ಜೀವ ಮರಳಿ ತಂದಾಕೆ ಯಲ್ಲಮ್ಮ ತಾಯಿ ಅವಳೆಲ್ಲಿಯವಳು. ಯಲ್ಲಮ್ಮ ದೇವಿ ನಮ್ಮ ಮಕ್ಕಳ ಜೀವದಾತೆ. ತಮ್ಮ ಮಕ್ಕಳನ್ನು ಆಸ್ಪತ್ರೆಗೆ ಸೇರಿಸಲಾಗದ ಸ್ಥಿತಿ ಈ ದಲಿತರದ್ದು. ಹಾಗಿದ್ದಾಗ ಎಲ್ಲರನ್ನ ಕಾಯುವಂತಹ ಶಕ್ತಿವಂತೆ ದೇವತೆ ಯಲ್ಲಮ್ಮ ತಾಯಿ ಎಲ್ಲ ದಲಿತರ ಪರವಾಗಿ ದೇವರಾಗಿದ್ದಾಳೆ ಅನ್ನುವಂಥ ವಿಚಾರಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಂತರದಲ್ಲಿ ಹೇಳ್ತಾರವರು, ಭಕ್ತಾದಿಗಳ ಬವಣೆ ಪರಿಹರಿಸದಿದ್ದರೆ ಉರಿವ ಮೆಣಸಿನ ಘಾಟು ಸಹಿಸುವುದು ಹೇಗೆಂದು ಕುದುರೆ ಮೇಲಿದ್ದರೂ ಬೆದರಿ ಕಂಗಾಲಾದ ಸಗಣಿ ರಂಗನು ಯಾವ ಮೂಲದವನು. ನಮ್ಮ ದೇವತೆಯನ್ನು ಹೇಗೆ ನಮ್ಮಲ್ಲಿ ಬರಮಾಡಿಕೊಳ್ಳುತ್ತೇವೆಂದರೆ ಸಗಣಿ ರಂಗನು ಕುದುರೆ ಮೇಲಿದ್ದರೂ ಬಿಡದೆ ಮೆಣಸಿನ ಘಾಟು ಹಾಕಿ ನಮ್ಮ ಬಳಿ ಬರಲೇಬೇಕೆಂದು ಹಠ ಹಿಡಿಯುವ ಭಕ್ತರು ನಾವುಗಳು ಎಂದಿದ್ದಾರೆ. ಅಂದರೆ ಅಲ್ಲಿ ವಾಸ್ತವಿಕವಾಗಿ ಅಲ್ಲಿ ಅವಶ್ಯಕತೆ ಇಲ್ಲದೆ ಇದ್ರೂ ಕೂಡ ಅದನ್ನು ನಾವು ಬೇಕೇ ಬೇಕು ಅಂತ ಹೆಸರಿನಲ್ಲಿ ಆಚರಣೆಯನ್ನು ಮಾಡುವಂಥದ್ದನ್ನು ಇಲ್ಲಿ ಸಿದ್ದಲಿಂಗಯ್ಯನವರು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇನ್ನು
ಸಂಸ್ಕೃತವ ತಿಳಿಯದ ಸ್ವರ್ಗದಲ್ಲಿ ನೆಲೆಸದೆ ಕಪ್ಪು ದೇವತೆಗಳು ಬರಿಗಾಲಿನವರು ಬೆರಗೆ. ಸರಿಯಾಗಿದ್ದ ನಮ್ಮ ಹಿರಿಯರ ಕನಸು ಮೈಯಾಗಿ ನಮ್ಮೊಡನೆ ಬಾಳುವವರು. ಇದರಲ್ಲಿ ಈ ಮೇಲಿನ ಯಾವ ದೇವತೆಗಳನ್ನು ಸ್ವರ್ಗದ ಬಾಗಿಲಿಗೂ ಬಿಟ್ಟುಕೊಂಡಿಲ್ಲ. ಕಾರಣ ಅವುಗಳು ಕಪ್ಪು ಜನರ ದೇವತೆಗಳ ಅನ್ನೋ ಕಾರಣಕ್ಕೆ ಈ ದೇವತೆಗಳನ್ನ ಸ್ವರ್ಗದಲ್ಲೂ ಕೂಡ ಒಳಗಡೆ ಬಿಟ್ಕೊಂಡಿಲ್ಲ, ನೋ ಎಂಟ್ರಿ. ಹಾಗಾಗಿ ಇಲ್ಲಿ ಬರಿಗಾಲಿನವರು ಎಂಬ ತರ್ಕ ಇಲ್ಲಿದೆ. ನಮ್ಮ ಹಿರಿಯರ ಕನಸಿಗೆ ತಮ್ಮ ಮೈ ಮನಸ್ಸುಗಳನ್ನು ಕೊಟ್ಟ ದೇವತೆಗಳು ಈ ದೇವರುಗಳು. ಹಾಗಾಗಿ ಈ ದೇವರುಗಳ ಮೇಲೂ ಕೂಡ ದಬ್ಬಾಳಿಕೆ, ದೌರ್ಜನ್ಯ, ಎಲ್ಲ ಒಂದು ಕಡೆ ಅಸಮಾನತೆ, ಅಸ್ಪೃಶ್ಯತೆ ಆಚರಣೆ ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ಒಂದು ಕಡೆ ದೇವರುಗಳು, ಒಂದು ಕಡೆ ದಲಿತರು ಸೇರಿಕೊಂಡು ಒಟ್ಟಾರೆ ಅಸ್ಪೃಶ್ಯತೆಯನ್ನು ಯಾವ ರೀತಿ ಫೇಸ್ ಮಾಡ್ತಾ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಸಿದ್ಧಲಿಂಗಯ್ಯನವರು ಈ ಒಂದು ಪದ್ಯವನ್ನು ಬರೆದಿದ್ದಾರೆ. ಇದು ಸಿದ್ಧಲಿಂಗಯ್ಯನವರ ಈ ದೇವರುಗಳು ಪದ್ಯದ ಸಾರಾಂಶ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.